ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಂಗಳೂರಲ್ಲಿ ಮಾತ್ರ ಮೆಟ್ರೋ ರಶ್ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ದುಬೈಯಲ್ಲಿ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಒಂದೇ ದಿನ ವೀಕ್ ಆಫ್ ತೊಗೊಂಡು ಆಚೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲರೂ ಆಚೆ ಹೊರಟಿದ್ದೀವಿ ಇವಾಗ. ಸೊ ದುಬೈಗೆ ಬಂದಾಗಿಂದ ನಮಗೆ ಎಲ್ಲೂ ಹೋಗೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ಸಲ ಆದರೂ ಆಚೆ ಹೋಗೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಹೊರಟಿದ್ವಿ. ಸೊ ಮೆಟ್ರೋಯಿಂದ ಇಳಿದು ನಮ್ಮ ಸ್ಟಾಪ್ ಬಂತು. ಸೊ ನಮ್ಮ ಸ್ಟಾಪ್ ಬಂದು ADCB ಕರಾಮ ಅಂತ ಹೇಳಿ. ಸೊ ಅಲ್ಲಿ ನಮಗೆ ಶಾಪಿಂಗ್ ಮಾಡೋದು ಸ್ವಲ್ಪ ಇತ್ತು. ಸೊ ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ. ಇಲ್ಲಿ ಮೆಟ್ರೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ತುಂಬಾ ನಡಿಬೇಕು. ಮೆಟ್ರೋ ಇಳಿದು ವಾಕ್ ಮಾಡ್ಕೊಂಡು ಹೋಗೋದೇ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗುತ್ತೆ. ಸೊ ನಾವು ಹೋಗಿದ್ದು ಸಂಜೆ ಆಗಿದ್ದರಿಂದ ನಮಗೆ ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೊ ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಸೊ ಮೆಟ್ರೋ ಇಳಿದ ಮೇಲೆ ಸ್ವಲ್ಪ ನಡಿಬೇಕಾಗುತ್ತೆ. ಸೊ ನಮ್ಮ ಪ್ಲ್ಯಾನ್ ಬಂದು ಫಸ್ಟು ಸಿಮ್ ತೊಗೊಂಡು ಬಿಡೋಣ, ಆಮೇಲೆ ಶಾಪಿಂಗಿಗೆ ಹೋಗೋಣ ಅಂತ ಇದ್ದಿದ್ದು. ಸೊ ಹಾಗಾಗಿ ಫಸ್ಟು ಸಿಮ್ ತೊಗೊಳ್ಳೋಣ, ದುಬೈದು ಒಂದು ಸಿಮ್ ಬೇಕಿತ್ತು ನಮಗೆ. ಸೊ ನಮ್ಮ ಆಫೀಸ್ ಯೂಸಿಗೆ. ಸೊ ಹಾಗಾಗಿ ನಾವು ಸಿಮ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಸಿಮ್ ಅಂತ ಅಂದರೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಒಂದು ಶಾಪ್ ಇದೆ. ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿ ಹೊರಟ್ವಿ. ಸೊ ಸಿಮ್ ಕೆಲಸ ಫಸ್ಟು ಮುಗಿದ್ರೆ ಮಿಕ್ಕಿದ್ದೆಲ್ಲ ಆರಾಮ್ಸೆ ಮುಗಿಸ್ಕೊಂಡು ನೈಟು ಹೊರಡ್ಬೋದು ಅಂತ ಹೇಳಿಬಿಟ್ಟು ಸೊ ಫಸ್ಟೇ ಸಿಮ್ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಅಲ್ಲೂ ಕೂಡ ಒಂದು ಸೂಪರ್ ಮಾರ್ಕೆಟ್ ಇತ್ತು. ನೇಮ್ ನಾನೇನೂ ನೋಡೋಕ್ಕೆ ಹೋಗಲಿಲ್ಲ. ಸೊ ನಮಗೆ ಸಿಮ್ ಬೇಕಾಗಿದ್ದರಿಂದ ನಾವು ಒಳಗಡೆ ಹೋಗ್ಬಿಟ್ಟು ಸಿಮ್ ತೊಗೊಳ್ತಾ ಇದ್ವಿ. ಸೊ ಹಾಗೆ ಇಲ್ಲಿ ರೇಟ್ಸ್ ಎಲ್ಲ ಹೆಂಗಿರುತ್ತೆ, ನಾವಿರೋ ಏರಿಯಾ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ ಅಲ್ಲಿಗೂ ಇಲ್ಲಿಗೂ ಎಷ್ಟು ಪ್ರೈಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕಂಪೇರ್ ಮಾಡಿಕೊಂಡು ಸೊ ಫಿಶ್ ಸೆಕ್ಷನಿಗೆ ಬಂದು ನೋಡ್ತಾ ಇದ್ವಿ, ಯಾವುದೆಲ್ಲ ಫಿಶಸ್ ಅವೈಲೇಬಲ್ ಇದೆ, ಯಾವುದಕ್ಕೆಲ್ಲ ಎಷ್ಟೆಷ್ಟು ರೇಟ್ ಇದೆ ಅಂತ ಹೇಳಿಬಿಟ್ಟು. ಸೊ ವೆಜಿಟೇಬಲ್ಸ್ ಕೂಡ ಅಷ್ಟೇ ತುಂಬಾ ಫ್ರೆಶ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸಿಮ್ ಎಲ್ಲ ತೊಗೊಂಡು ಆಚೆ ಹೋದ್ವಿ. ಸೊ ಎಲ್ಲರಿಗೂ ಹಸುವಾಗಿತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ನಂತರ ಶಾಪಿಂಗಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ತಿಂತಾಯಿದ್ದೀವಿ. ಸೊ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ನಾವು ವೆಜ್ ಆರ್ಡ್ರ್ ಮಾಡ್ಕೊಂಡ್ವಿ. ಮಿಕ್ಕಿದವರೆಲ್ಲ ನಾನ್ ವೆಜ್ ತಿಂತಾರೆ, ಹಾಗಾಗಿ ಅವರು ನಾನ್ ವೆಜ್ ಆರ್ಡ್ರ್ ಮಾಡಿಕೊಂಡ್ರು. ಸೊ ಶಾಪಿಂಗ್ ಸ್ಟಾರ್ಟ್. खत्म, बाय बाय, टाटा, गुड बाय, गया. ಸೊ ನಾವು ಹೋಗೋ ಪ್ಲೇಸ್ ಬಂದು ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಮುಗಿಸ್ಕೊಂಡು ವಾಕ್ ಮಾಡ್ಕೊಂಡು ಹೋಗಿ ಶಾಪಿಂಗ್ ಕೂಡ ಮಾಡಿದ್ವಿ. ಸೊ ಶಾಪಿಂಗೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಅಷ್ಟೊಂದೆಲ್ಲ ಆಗಲಿಲ್ಲ, ಬಿಕಾಸ್ ಸ್ವಲ್ಪ ಬ್ಯುಸಿ ಆಗಿದ್ವಿ ಅಲ್ಲಿ ಶಾಪಿಂಗ್ ಮಾಡೋದ್ರಲ್ಲಿ. ಎಲ್ಲ ಬೇರೆ ಬೇರೆ ಕಡೆ ಸ್ಪ್ಲಿಟ್ ಆದ್ವಿ. ಹಾಗಾಗಿ ಶಾಪಿಂಗ್ ಹೆಂಗಿತ್ತು? ಚಂದ ಇತ್ತು. ಶಾಪಿಂಗ್ ಹೆಂಗಿತ್ತು? ಚಂದ ಇತ್ತು. ಶಾಪಿಂಗ್ ಹೆಂಗಿತ್ತು? ಸೊ ಶಾಪಿಂಗ್ ಎಲ್ಲ ಆದಮೇಲೆ ಎಲ್ಲರಿಗೂ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿತ್ತು. ನಮ್ಮದು ಲಗೇಜಲ್ಲಿ ಕೊಟ್ಟಿದ್ವಿ. ಸೊ ಬಿಲ್ ಕೊಟ್ಬಿಟ್ಟು ಅವ್ರ ಹತ್ರ ವಾರಂಟಿ ಕಾರ್ಡ್ ಈಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಸ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಎಲ್ಲರಿಗೂ ತುಂಬಾ ಟಯರ್ಡ್ ಆಗಿತ್ತು ಗೈಸ್. ಶಾಪಿಂಗ್ ಡನ್ ಗೈಸ್, ಡನ್ ವಿತ್ ಶಾಪಿಂಗ್. ದಿಸ್ ಇಸ್ ಅವರ್ ಬಿಲ್. We can't show our bill because We can't show our bill. ಸೊ ಡೇ ಟು ಡೇ ಅಲ್ಲಿ ಅಷ್ಟೇ ಶಾಪಿಂಗ್ ಇರಲಿಲ್ಲ. ಸೊ ಹೊರಗಡೆನೂ ಸ್ವಲ್ಪ ಬೇರೆ ಬೇರೆ ಐಟಮ್ಸ್ ತೊಗೊಳ್ಳೋದಿತ್ತು. ಸೊ ಹಾಗಾಗಿ ಹೊರಟಿದ್ದೀವಿ. ಜೊತೆಗೆ ನಮಗೆ ಎಲ್ಲರಿಗೂ ಒಂದೇ ದಿನ ಲೀವ್ ಸಿಗಲ್ಲ, ಅದು ಸಿಗೋದು ಮಂತ್ಲಿ ಒನ್ಸ್ ಅಷ್ಟೇ ನಾವು ತೊಗೊಳಕ್ಕಾಗೋದು. ಸೊ ಹಾಗಾಗಿ ಬಂದಿರೋ ಟೈಮಲ್ಲಿ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಹೋದ್ವಿ. ಸೊ ಅಲ್ಲಿ ಸ್ವಲ್ಪ ಬ್ಯಾಂಕಲ್ಲಿ ಮನಿ ವಿತ್ಡ್ರಾ ಮಾಡ್ಕೊಳ್ಳೋದಿತ್ತು, ಅದು ಕೂಡ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ದುಬೈಯಲ್ಲಿ ಶಾಪಿಂಗ್ ಮಾಡೋದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ, ಬಟ್ ನಡೆಯೋದು ತುಂಬಾ ಕಷ್ಟ ಆಯಿತು. ಸೊ ಬೆಂಗಳೂರು ಮೈಸೂರಲ್ಲಾದರೆ ಕ್ಯಾಬ್ ಮಾಡ್ಕೊಂಡು ಓಡಾಡ್ತೀವಿ. ಇಲ್ಲಿ ಕ್ಯಾಬ್ ಬಿಲ್ ನೋಡಿದ್ರೇ ಗಾಬರಿ ಆಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಡ್ಕೊಂಡೇ ಓಡಾಡ್ತಾ ಇದ್ವಿ. ಜೊತೆಗೆ ಎಲ್ಲರಿಗೂ ಟಯರ್ಡ್ ಆಗಿತ್ತು ಅಂತ ಹೇಳಿ ಎಲ್ಲರೂ ಒಂದೊಂದು ಜ್ಯೂಸ್ ತೊಗೊಂಡು ಕುಡಿದು, ಮತ್ತೆ ವಾಕ್ ಮಾಡೋದಕ್ಕೆ ಎನರ್ಜಿ ಬೇಕಲ್ಲ, ಹಾಗಾಗಿ ಎಲ್ಲ ಜ್ಯೂಸ್ ತೊಗೊಂಡು ಕುಡಿದ್ವಿ. ಜ್ಯೂಸ್ ಕುಡಿದ್ಮೇಲೆ ಎಲ್ಲರಿಗೂ ಸ್ವಲ್ಪ ಎನರ್ಜಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ
ಜ್ಯೂಸ್ ಗೊತ್ತಲ್ವಾ, ಸೆಕೆ ಇರಬೇಕಾದ್ರೆ ಜ್ಯೂಸ್ ಕಂಪಲ್ಸರಿ ಬೇಕೇ ಬೇಕು. ಸೊ ಹಾಗಾಗಿ ಎಲ್ಲರಿಗೂ ಕುಡಿದ ತಕ್ಷಣ ಎಲ್ಲರ ಮುಖದಲ್ಲೂ ಸ್ವಲ್ಪ ಎನರ್ಜಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟು ನಮ್ಮ ಶಾಪಿಂಗ್ ಕಂಟಿನ್ಯೂ ಮಾಡೋದಕ್ಕೆ ಹೆಲ್ಪ್ ಆಗುತ್ತಲ್ಲ, ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಜ್ಯೂಸ್ ಕುಡ್ಕೊಂಡು ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗೋಣ ಅಂತ ಮಾತಾಡ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಇನ್ನೇನೇನು ತೊಗೊಳೋದಿದೆ, ಇನ್ನೇನೇನು ಬ್ಯಾಲೆನ್ಸ್ ಇದೆ ಅಂತ ಹೇಳಿಬಿಟ್ಟು ಡಿಸ್ಕಷನ್ ಮಾಡ್ಕೊಂಡ್ವಿ. ಸೊ ಮಾಡಿಕೊಂಡು ಸ್ವಲ್ಪ ಅಲ್ಲೇ ರಿಲ್ಯಾಕ್ಸ್ ಮಾಡಿ ನಂತರ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ. ಎಲ್ಲರಿಗೂ ಟಯರ್ಡ್ ಆಗಿದ್ದರಿಂದ ಎಲ್ಲ ಶಾಪಿಂಗ್ ಬ್ಯಾಗ್ನ ಕೆಳಗಡೆ ಇಟ್ಬಿಟ್ಟು ನೆಮ್ಮದಿಯಾಗಿ ಜ್ಯೂಸ್ ಕುಡಿದ್ವಿ. ಸೊ ಜ್ಯೂಸ್ ಕುಡ್ಕೊಂಡು ಡ್ರೈ ಫ್ರೂಟ್ ಶಾಪಿಂಗ್ ಕೂಡ ಮಾಡೋದಿತ್ತು, ಅದನ್ನು ಕೂಡ ಮಾಡಿದ್ವಿ. ಸೊ ಒಳ್ಳೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಕೂಡ ಸಿಕ್ತು, ತುಂಬಾ ಖುಷಿ ಆಯಿತು. ಎಷ್ಟಾಯ್ತು ನಿಮ್ಮದು? ಎಷ್ಟಾಯ್ತು? 107 ಕೊಟ್ಟಿ ನಿಮ್ದು ಎಷ್ಟಾಯ್ತು? 107 ಅಂತ ಒಳಗೆ ಕರ್ಕೊಂಡು ಹೋದೆ. ಅವ್ನು ಏನೈತೆ ಹೇಳು ಇಲ್ಲಿ? 31. ನಿಮ್ಮದು? ನಾನು ಹೆಂಗ್ ಮಾಡಿದ್ನಿ ಹೇಳ? 78. ओ भाई मारो मुझे, मारो मारो मुझे, मारो मारो नहीं, ये मजाक हो रहा है. एक सेकंड यार, मजाक हो रहा है. नहीं ये ಎಲ್ಲ ಮುಗಿತಲ್ಲ ಅಂತ ಮೆಟ್ರೋ ಕಡೆ ಹೊರಟ್ವಿ. ಬಟ್ ಪರ್ಫ್ಯೂಮ್ ಶಾಪ್ ನೋಡಿದ್ಮೇಲೆ ಪರ್ಫ್ಯೂಮ್ ಒಂದು ಬ್ಯಾಲೆನ್ಸ್ ಇದೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ತೊಗೊಂಡ್ಬಿಡೋಣ ಅಂತ ಹೇಳಿ ತೊಗೊಂಡ್ವಿ. ಸೊ ತೊಗೊಂಡು ನಂತರ ನಮಗೆ ಮೆಟ್ರೋಗೆ ಹೋಗೋಕ್ಕೆ ಆಗಲಿಲ್ಲ, ಬಿಕಾಸ್ ಲಗೇಜ್ ಜಾಸ್ತಿ ಇತ್ತಂತ ಹೇಳಿ ಕ್ಯಾಬ್ ಮಾಡಿಕೊಂಡು ಹೊರಟ್ವಿ. ಬಿಕಾಸ್ ನಾವು ಜಾಸ್ತಿ ಜನ ಇದ್ದಿದ್ದರಿಂದ ನಮಗೆ ಎಲ್ಲರಿಗೂ ಶೇರ್ ಬೀಳತ್ತೆ ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಕ್ಯಾಬ್ನೇ ಮಾಡ್ಕೊಂಡ್ವಿ. ಕ್ಯಾಬ್ ಅಂದ ತಕ್ಷಣ ದೊಡ್ಡ ವ್ಯಾನೇ ಬಂದಂಗೆ ಆಗಿತ್ತು. ಸೊ ತುಂಬಾ ಖುಷಿ ಆಯಿತು ಕ್ಯಾಬಲ್ಲಿ ಹೋಗಬೇಕಾದ್ರೆ. ಫುಲ್ ಎಂಜಾಯ್ ಮಾಡಿಕೊಂಡು ಶಾಪ್ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಮೆಟ್ರೋದಲ್ಲಿ ಹೋಗೋದೇನು ದೊಡ್ಡ ವಿಷಯ ಆಗಿರಲಿಲ್ಲ, ಬಟ್ ನಮ್ಮ ಹತ್ರ ಇದ್ದಿದ್ದ ಲಗೇಜಿಂದ ನಾವು ಮೆಟ್ರೋದಲ್ಲಿ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಮುಗಿಸ್ಕೊಂಡು ಕ್ಯಾಬಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಕ್ಯಾಬಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹೊರಗಿಂದು ಏನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಒಂದು ನೆಟ್ಟನ್ನು ಹಾಕ್ಬಿಟ್ಟಿದ್ರು, ಹಾಗಾಗಿ ಕ್ಲಿಯರಾಗಿ ಏನೂ ಕಾಣಿಸ್ಲಿಲ್ಲ. ಬಟ್ ಬುರ್ಜ್ ಖಲೀಫಾ ಕಾಣಿಸ್ತಿತ್ತು, ಅದನ್ನು ವೀಡಿಯೋ ಮಾಡ್ಕೊಬೇಕಂತ ತುಂಬ ಆಸೆ ಇತ್ತು, ಬಟ್ ಅದು ಆಗಲೇ ಇಲ್ಲ. ಅದು ಬಿಟ್ಟರೆ ತುಂಬ ಅಂದರೆ ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಫನ್ನಿಯಾಗಿ ಮಾತಾಡಿಕೊಂಡು ಎಲ್ಲರೂ ಹೋಗ್ತಾ ಇದ್ವಿ. ಒಂಥರ ಫುಲ್ಲು ಖುಷಿ ಫೀಲ್ ಆಯಿತು. ನಾವು ಬೆಂಗಳೂರಲ್ಲಿ ಇದ್ದೀವೇನೋ ಅನ್ನೋ ಥರನೇ ಖುಷಿ ಅನ್ನಿಸ್ತು. ಸಿಗೋ ಒಂದಿನ ವೀಕ್ ಆಫ್ನ ತುಂಬಾ ಎಂಜಾಯ್ ಮಾಡಬೇಕಂತ ಇತ್ತು. ಸೊ ಅದೇ ಥರ ನಾವು ಎಂಜಾಯ್ ಮಾಡಿಕೊಂಡು ಹೋದ್ವಿ, ತುಂಬಾ ಖುಷಿ ಆಯಿತು. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರು ಕಥೆ ಮಾಡಿಲ್ಲ. ಸೊ ನಾವು ಪರ್ಚೇಸ್ ಮಾಡಿರೋ ಐಟಮ್ಸಿಗೆ ಸ್ವಲ್ಪ ಜಾಸ್ತಿನೇ ಜಾಗ ಬೇಕಿತ್ತು ಕ್ಯಾಬಲ್ಲಿ. ಸೊ ಅಷ್ಟೊಂದು ಲಗೇಜ್ ಇತ್ತು ನಮ್ಮ ಹತ್ರ. I am frustrated. But expensive. I am frustrated on Sushma. I am frustrated on Sushma. ಸೊ ಇಷ್ಟ ಆಗಿತ್ತು ನನ್ನ ಒಂದು ಸಿಂಪಲ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೈಕ್ಸ್ Bye. ನಾವು ಒಂದೇ ರೂಮಿಗೆ ಹೋಗಬೇಕು. Huh. My. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಕೀಪ್ ಸಪೋರ್ಟಿಂಗ್ ಟು ಮೈ ಚಾನಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಎಲ್ಲೆಲ್ಲ ಶಾಪಿಂಗ್ ಮಾಡ್ತೀನಿ ದುಬೈಯಲ್ಲಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ತನಕ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.